ಮೊದಲ ಚೆಂಡು ಮುಕ್ತಾಯ. ದ್ವಿತೀಯ ಚೆಂಡು ಸಾಜಿದನ ಕಡೆಗೆ. ಸೊಗಸಾಗಿತ್ತು ದಾಳಿಗಾರಿಕೆ. ಚೆಂಡಿಗೂ ದಂಡಿಗೂ ಸಂಪರ್ಕ ಇದ್ರೂ ಕೂಡ ಯಾವುದೇ ಒಟ್ಟಗಳಿಗೆ ಅವಕಾಶವನ್ನ ಬಿಟ್ಟುಕೊಡ್ತಾ ಇಲ್ಲ. ಅಂಡರ್ ಆರ್ಮ್ ಕ್ರಿಕೆಟ್ನ ಸ್ಟೈಲಿಶ್ ಆಟಗಾರ, ಶಿಸ್ತಿನ ಕ್ರಿಕೆಟಿಗ, ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಕಾಯಂ ಸದಸ್ಯ ಸಾಜಿದ್ ರವರ ಕಡೆಗೆ ಸೇಬೇಕಾಗಿದೆ ನೌಫಲ್ ದಾಳಿಗಾರಿಕೆ ಭಾಗದಲ್ಲಿ. ರೈಟ್ ಆರ್ಮ್ ಓವರ್ ವಿಕೆಟ್ ಮುಖ್ಯವಾಗಿ ಮೂರನೇ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ. ಮತ್ತೆ ಚೆಂಡು ಚೊಕ್ಕಿ ಆಗ್ತದೆ. ಇಲ್ಲಿ ತೀರ್ಪುಗಾರ ಕಾಯಬೇಕಾಗಿದೆ. ಇಲ್ಲಿ 3 ಚೆಂಡುಗಳಾಟ ಮುಕ್ತಾಯ. ತಂಡದ ಒಟ್ಟು ಗಳಿಕೆಯಲ್ಲಿ 3 ಬಂದಿದೆ. ಆರಂಭಿಕ 2 ವೈಡ್ ಚೆಂಡನ್ನು ಎಸೆದ ಬಳಿಕ ಕಂಬ್ಯಾಕ್ ಅನ್ನು ನೌಫಲ್ ಇಲ್ಲಿ ಮಾಡ್ತಾ ಇದ್ದಾರೆ. ಆರಂಭಿಕ ಪ್ರಥಮ 4ನೇ ಚೆಂಡು ಸಾಜಿದನ ಕಡೆಗೆ. ಶ್ರೇಷ್ಠ ದಾಳಿಗಾರಿಕೆ. ಉತ್ತಮವಾಗಿತ್ತು ದಾಳಿ. ವಿಕೆಟ್ಗಳ ಮಧ್ಯೆ ನೇರ ಗುರಿ ಬಿದ್ದು ಆಫ್ ಆಯಿತು. ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಖಂಡಿತವಾಗಿ ನೌಫಲ್ ಒಂದು ವೇಳೆ ವಿಕೆಟ್ಗೆ ಮುಟ್ಟಿದ್ದಾದಲ್ಲಿ ಖಂಡಿತವಾಗಿ ರನ್ಔಟ್ ಆಗುವ ಸಾಧ್ಯತೆ ಇತ್ತು. ಇಲ್ಲಿ ಅರ್ಷಾದನ ವಿಕೆಟ್ಗಾಗಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಕಾಯ್ತಿತ್ತು. ಜೀವದಾನ ಲಭಿಸ್ತಾ ಇದೆ. ಮೊದಲೆರಡು ಚೆಂಡುಗಳು ಅಡ್ಡ ಚೆಂಡಾಗಿತ್ತು. ಅಬ್ಬಳಿಕಲಾದರೆ ಮಂಗಳೂರು ಪರಿಸರದ ಮತ್ತೊಂದು ಬಲಿಷ್ಠ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರವಾಗಿ ಯಂಗ್ ಫ್ರೆಂಡ್ಸ್ ಉರುವ ತಂಡಗಳ ಮಧ್ಯೆ ದ್ವಿತೀಯ ಪ್ರಥಮ ಸುತ್ತಿನ 4ನೇ ಪಂದ್ಯ ಸಾಗಿ ಬರ್ತದೆ. ಸೊಗಸಾಗಿತ್ತು. ರಕ್ಷಣಾತ್ಮಕ ಆಟ ಬಿದ್ದು ಜಾನ್ಮೆಯ ಆಟ. ಅಂಡರ್ ಆರ್ಮ್ ಸ್ಟೈಲಿಶ್ ಆಟಗಾರ ಸಾಜಿದ್ ಬ್ಯಾಟ್ ಮುಖೇನವಾಗಿ ಸೊಗಸಾದ ಕವರ್ ಡ್ರೈವ್ ಇದು. 2 ಒಟ್ಟುಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 5. ಆರಂಭಿಕ ಪ್ರಥಮ ಓವರಿನ ಅಂತಿಮ 1 ಚೆಂಡಿನ ಆಟ ಬಾಕಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ದಾಂಡುಗಾರರ ಸ್ವರ್ಗತಾನ ಪವರ್ ಪ್ಲೇ ಲಾಭವನ್ನು ಪಡೆಯುವಂತಹ ತಂಡ ಯಾವುದು? ಮತ್ತೆ ನೌಫಲ್ ಎದುರಿಸಿ ಆಡುವಂತಹ ಆಟಗಾರ ಸಾಜಿದನ ಕಡೆಗೆ. 50ರ ಗುರಿಯನ್ನ ಬೆನ್ನಟ್ಟಬೇಕಾಗಿದೆ. ಆರಂಭಿಕ ಕ್ರಮಾಂಕ ದಾಂಡುಗಾರರಾಗಿ ಸಾಜಿದ್ ಹಾಗೂ ಅರ್ಷಾದ್ ಜೋಡಿ. ಇಲ್ಲಿ ಓವರಿನ ಕೊನೆಯ 1 ಚೆಂಡನ್ನು ನೌಫಲ್ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಕಾಯಂ ಸದಸ್ಯ ನೌಫಲ್ ಕೊನೆಯ ಚೆಂಡು ಸಾಜಿದನ ಕಡೆಗೆ. ಶ್ರೇಷ್ಠ ಹೊಡೆತ. ಕ್ಷೇತ್ರಪಾಲಕ ಇಲ್ಲದ ಕಡೆಗೆ ಪವರ್ ಪ್ಲೇ ಭಾಗದ ಅತ್ಯುತ್ತಮ ಹೊಡೆತ ಚೆಂಡು ಸೀಮಾರೇಖೆಯ ಗೆಡಿಯನ್ನು ದಾಟ್ತದೆ. ಸೊಗಸಾಗಿರತಕ್ಕಂಥ ಬೌಂಡರಿ ಇದು. ಆರಂಭಿಕ ಚೆಂಡಿಗೆ 2 ಅಡ್ಡ ಚೆಂಡು ಬಂದಿತ್ತು. ಆ ಬಳಿಕದ ಕೊನೆಯ ಚೆಂಡಿಗೆ, ಆರಂಭಿಕದ ಪ್ರಥಮ ಅಂತಿಮ ಚೆಂಡಿಗೆ ಸಾಜಿದನ ಬ್ಯಾಟ್ ಮುಖೇನವಾಗಿ ಸೊಗಸಾಗಿರ್ತಕ್ಕಂಥ ಬೌಂಡರಿಯೊಂದಿಗೆ ಯಂಗ್ ಪ್ರಿನ್ಸ್ ಉರುವ ತಂಡದ ಗಳಿಕೆಯಲ್ಲಿ 9ಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 42 ಚೆಂಡುಗಳ ಮುಂದೆ 50 ಓಟವನ್ನು ದಾಖಲಿಸಿಕೊಳ್ಳಲು ಪಣವನ್ನು ತೊಟ್ಟು ಮೈದಾನಕ್ಕೆ ಪ್ರವೇಶ ಮಾಡಿದಂತಹ ತಂಡ ಇಲ್ಲಿ ಯಂಗ್ ಫ್ರೆಂಡ್ಸ್ ಉರುವ. ಈಗಾಗಲೇ 2ನೇ ಓವರಿನ ಸೊಗಸಾದ ಹೊಡೆತ ಇದು. ಶಿಸ್ತಿನ ಸಿಪಾಯಿ ಇಲ್ಲಿ ದ್ವಿತೀಯ ಓವರಿನ ಕೊನೆಯ ಚೆಂಡಲ್ಲಿ ಸಿಡಿದೇಳ್ತಾ ಇದ್ದಾರೆ. 6 ಕಮಿಂಗ್ ಫ್ರಮ್ ದ ಬ್ಯಾಟ್ ವೆನ್ ದೇ ನೀಡ್ ಇಟ್. 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಖಾತೆಯಲ್ಲಿ ದಿಢೀರ್ ಬೆಳವಣಿಗೆ ಆಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಹೊಡೆತ ಕಾಣಸಿಕ್ಕಿದೆ. 6 ಓಟಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ದಿಢೀರ್ ಬೆಳವಣಿಗೆ ಆಗ್ತಾ ಇದೆ. ಒಟ್ಟಾಗಿ 22 ಕಾಣಸಿಗ್ತಾ ಇದೆ. ವೈಟ್ +1 ಬಳಿಕ 24ಕ್ಕೆ ದಾಪುಗಾಲಿಟ್ಟಿದೆ. ವೇಗಮಿತಿ ದಾಳಿಗಾರ. ಸೊಗಸಾದ ಹೊಡೆತ ಇದು. ಎಕ್ಸ್ಟ್ರಾ ಕವರ್ಸ್ ವಿಭಾಗಕ್ಕೆ ಡೈವ್ ಮಾಡಿದ್ರು. ಕಲಾತ್ಮಕ ಶೈಲಿ ದಂಡುಗಾರಿಕೆ ಸೇರಿ ಅಕ್ಷೇತ್ರ ಪಾಲಕರಿಲ್ಲದ ಕಡೆಗೆ ಅಂಕಗಳ ಅವಶ್ಯಕತೆಗನುಸಾರವಾಗಿ ಚೆಂಡನ್ನು ದಂಡಿಸ್ತಾ ಇದ್ದಾರೆ. ಹಿರಿಯ ವಯಸ್ಸಿನಲ್ಲಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡಕ್ಕೆ ತೆರೆಗಡೆ ಹೊಂದಿದಂತಹ ಪ್ರತಿಭೆ. ಇಲ್ಲಿ ಚೆಂಡುಗಳನ್ನು ಚುಕ್ಕಿಯಾಗಿ ಸಿಲಬೇಕಾದ ಅನಿವಾರ್ಯತೆ ಇದೆ ಸಾಜಿದ್. ಇಂತಹ ಪರಿಸ್ಥಿತಿಗೆ ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದ ದಾಂಡಿಗ. ಇಂಥ ಸನ್ನಿವೇಶವನ್ನು ಅದೆಷ್ಟೋ ಬಾರಿ ಎದುರಿಸಿ ಅನುಭವ ಹೊಂದಿರತಕ್ಕಂತಹ ಒತ್ತಡವನ್ನು ಬದಿಗಿರಿಸಿ ಸರಿಯಾದ ರೀತಿಯಲ್ಲಿ ತಂಡವನ್ನು ಮುನ್ನಡೆಸಬಲ್ಲಂತಹ ಪ್ರತಿಭೆ. ಆರಂಭಿಕ 3 ಚೆಂಡುಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 30 ಕಾಣಸಿಗ್ತಾ ಇದೆ. 24 ಚೆಂಡುಗಳ ಮುಂದೆ 19 ಓಟಗಳ ಅವಶ್ಯಕತೆ. ಮೇಲೆ ಇಲ್ಲಿ ದಂಡಿಸಲು ಅವಕಾಶವನ್ನು ಕಲ್ಪಿಸಿಕೊಡದ ರೀತಿಯಲ್ಲಿ ಚೆಂಡನ್ನು ಸೆದೆ ಬಿಟ್ಟರೆ ಖಂಡಿತವಾಗಿಯೂ ಕೂಡ ಅವಕಾಶವಾಗಲಿಕ್ಕಿದೆ. ಇಂತಹ ಪರಿಸ್ಥಿತಿಯನ್ನು ಅದೆಷ್ಟು ಬಾರಿ ಎದುರಿಸಿ ಅನುಭವ ಹೊಂದಿರತಕ್ಕಂಥ ಆಟಗಾರರ ಉಪಸ್ಥಿತಿ ಇದೆ. ಆರಂಭಿಕ 20 ದಾಂಡಿಗರು ಭದ್ರವಾಗಿ ಬ್ಯಾಕ್ಫುಟ್ ಶಾಟ್ ಟ್ರಿಗರಿಂಗ್ ಮೂಮೆಂಟ್ ಹಿಯರ್ ಫ್ರಮ್ ದ ಬ್ಯಾಟರ್. ವೇಗದ ಎಸೆತಗಾರಿಕೆ ಬರುವಾಗ ಗೌರವಾನ್ವಿತವಾಗಿ ಆ ಚೆಂಡನ್ನು ಇಲ್ಲಿ ಗೌರವಿಸ್ತಾ ಇದ್ದಾರೆ. ನಲವತ್ತ 49 ಕಾಣಸಿಗ್ತಾ ಇದೆ. 1 ಅಂಕದ ಅವಶ್ಯಕತೆ ವಿಜಯಕ್ಕಾಗಿ.